ಸಮಾಜದಲ್ಲಿ ಏನ್ ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ವಿಶೇಷವಾಗಿ ಮುಸ್ಲಿಂ ಸಮಾಜದಲ್ಲಿ ಇವತ್ತು ಹೆಣ್ಣು ಮಕ್ಕಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ವಿದ್ಯಾವಂತರಾಗ್ತಾ ಇರತಕ್ಕಂಥದ್ದು ನಮ್ಗೆಲ್ರಿಗೂ ಬಹಳ ಸಂತೋಷದ ವಿಚಾರ. ಹಿಂದೆ ಒಂದು ಹಂತಕ್ಕೆ ಪ್ರಾಥಮಿಕ ಪ್ರೌಢ ಶಿಕ್ಷಣ ಅಥವಾ PUC ವರೆಗೂ ಓದಿ ಶಿಕ್ಷಣವನ್ನ ಮುಂದುವರಿಸದೇ ಇರತಕ್ಕಂಥ ದಿನಗಳನ್ನ ನೋಡ್ತಾ ಇದ್ವಿ. ನಾನು ಸುಮಾರು ಈಗ 2 ವರ್ಷಗಳಿಂದ ಹಲವಾರು ವಿಶ್ವವಿದ್ಯಾಲಯಗಳ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬಹಳ ಸಂತೋಷ ಆಗುತ್ತೆ. ಹೆಚ್ಚಿನ ಸಂಖ್ಯೆ, ಸುಮಾರು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ 75% ಹೆಣ್ಣು ಮಕ್ಕಳೇ ಇವತ್ತು ಹೆಚ್ಚು ವಿದ್ಯಾಭ್ಯಾಸವನ್ನ ಪಡಿತಾ ಇರತಕ್ಕಂಥದ್ದು ಮತ್ತು ಚಿನ್ನದ ಪದಕಗಳನ್ನ ಗಳಿಸ್ತಾ ಇರುವಂತದ್ದು ನೋಡಿದಾಗ ಇವತ್ತು ಎಷ್ಟು ದೊಡ್ಡ ಮಟ್ಟಿಗೆ ಇವತ್ತು ಹೆಣ್ಣು ಮಕ್ಕಳಲ್ಲಿ ಪರಿವರ್ತನೆ ಇದೆ. ಆ ಪೋಷಕರು ನಮ್ಮ ಮಕ್ಕಳು ಹೆಣ್ಣು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ಅವರ ಜೀವನ ಸಾರ್ಥಕ ಆಗಬೇಕು, ಮುಂದಿನ ಭವಿಷ್ಯತ್ತು ಉಜ್ವಲವಾಗಬೇಕು ಅಂತಕ್ಕಂಥ ಆಲೋಚನೆ ಇದೆ ಅಂತಕ್ಕಂಥದ್ದನ್ನ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಅದರಲ್ಲೂ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳು ಸುಮಾರು ಜನ ಚಿನ್ನದ ಪದಕಗಳನ್ನ 1 ಅಲ್ಲ 3 ಅಲ್ಲ 5 6 ಚಿನ್ನದ ಪದಕಗಳನ್ನ ಗಳಿಸಿರ್ತಕ್ಕಂಥವ್ರನ್ನ ನಾನು ನೋಡ್ತಾ ಇದ್ದೇನೆ. ಅದರಿಂದ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು. ನಾವೆಲ್ಲರೂ ಸಮಾಜದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಅಂತ ಕೇವಲ ನಾವು ಕೆಲವು ಕಾರ್ಯಕ್ರಮಗಳಿಂದ ನಾವು ಸಾಧನೆ ಮಾಡ್ತೀವಿ ಅಂದ್ರೆ, ಅದನ್ನ ಸಾಧಿಸ್ತೀವಿ ಅಂದ್ರೆ ಅದು ಕಷ್ಟ ಸಾಧ್ಯ. ಶಿಕ್ಷಣ ಅಂತಕ್ಕಂಥ ಒಂದು ಆಯುಧವನ್ನ ನಮ್ಮ ಮಕ್ಕಳಿಗೆ ಕೊಟ್ರೆ ಅದರಿಂದ ಮಕ್ಕಳ ಬದುಕು ಹಸನಾಗ್ತಕ್ಕಂಥದ್ದಕ್ಕೆ ಅವಕಾಶಗಳಿದಾವೆ ಮತ್ತು ಅದು ಸಾಧ್ಯ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಇವತ್ತು ಬಹಳಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಪ್ರತಿಯೊಂದು ಕಡೆ ಇವತ್ತು ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಮ್ಮ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಆಗ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಿಂದೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೂಡ ಯಾವ ರೀತಿ ಶಿಕ್ಷಣ ನಾವು ಪಡೆದಿದ್ವಿ, ಇವತ್ತಿನ ಮಕ್ಕಳಿಗೆ ಯಾವ ವಿಭಿನ್ನವಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನ ಇವತ್ತು ಡಿಜಿಟಲ್ ಲರ್ನಿಂಗ್ ಅನ್ನ ನೋಡ್ತಾ ಇದೀವಿ. ನಾವು ಡಿಜಿಟಲ್ ಕ್ಲಾಸ್ ರೂಮ್ಸ್ ಅನ್ನ ನೋಡ್ತಾ ಇದೀವಿ. ಇವತ್ತು ಲೈಬ್ರರಿ ವಿಚಾರ ನೋಡಿದಾಗ ದೊಡ್ಡ ದೊಡ್ಡ ಪುಸ್ತಕಗಳ ಕೈಯಲ್ಲಿ ಇಟ್ಕೊಂಡು ಓದುವಂತ ಪರಿಸ್ಥಿತಿ ಇಲ್ಲ. ಇವತ್ತು ನಮಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಆನ್ಲೈನ್ ಅಲ್ಲಿ ನಮಗೆ ಎಲ್ಲ ಮಾಹಿತಿಗಳನ್ನ ಸಿಗುವಂತದ್ದು ಇದೆ. ಅದರಿಂದ ಇವೆಲ್ಲ ಉಪಯೋಗಗಳನ್ನ ತಾವು ಬಳಸ್ಕೋಬೇಕು. ಮತ್ತು DKSC ಸಂಸ್ಥೆಯವರ ದೂರದೃಷ್ಟಿ ಬಹಳಷ್ಟಿದೆ. ಸುಮಾರೀಗ ಅವರು ಬಹಳಷ್ಟು ಸೇವೆಯನ್ನ ಇವತ್ತು ಮಾಡ್ತಾ ಇದ್ದಾರೆ.